ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜೀವನದಲ್ಲಿ ಹೆಚ್ಚು ನೋವು ಯಾವುದೇ ಶತ್ರುವಿನಿಂದ ಸಿಗೋದಿಲ್ಲ. ಹೆಚ್ಚು ನೋವು ಸಿಗೋದು ನಮ್ಮವರೇ ಶತ್ರುಗಳಾದಾಗ. ಯಾರನ್ನು ನೀವು ನಂಬಿದ್ದೀರೋ, ಯಾರೊಂದಿಗೆ ನಿಮ್ಮ ಸುಖ ದುಃಖಗಳನ್ನು ಹಂಚಿಕೊಂಡಿದ್ದೀರೋ ಅವರೇ ಒಂದು ದಿನ ನಿಮ್ಮ ವಿರುದ್ಧ ನಿಲ್ತಾರೆ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ನಮ್ಮವರೇ ಶತ್ರುಗಳಾದಾಗ ಮನುಷ್ಯ ಏನು ಮಾಡಬೇಕೆಂದು. ಕೋಪಗೊಳ್ಬೇಕೇ, ಸೇಡ್ ತೀರಿಸ್ಕೊಳ್ಬೇಕೇ ಅಥವಾ ಸುಮ್ಮನಿರಬೇಕೇ? ಇಂದು ನೀವು ಕೇಳುವ ಸತ್ಯ ಸ್ವಲ್ಪ ಕಹಿಯಾಗಿರಬಹುದು, ಆದರೆ ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನವು ತುಂಬ ಸುಲಭವಾಗುತ್ತದೆ. ಮೊದಲಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ. ಜಗತ್ತಿನಲ್ಲಿ ಪ್ರತಿಯೊಂದು ಸಂಬಂಧವೂ ಶಾಶ್ವತವಾಗಿರೋದಿಲ್ಲ. ಕೆಲವು ಸಂಬಂಧಗಳು ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ನಮ್ಮೊಂದಿಗೆ ಇರ್ತವೆ ಮತ್ತು ಅವುಗಳ ಸಮಯ ಮುಗಿದ ನಂತರ ಅವು ನಿಧಾನವಾಗಿ ಬದಲಾಗಲು ಪ್ರಾರಂಭಿಸುತ್ತವೆ. ನಾವು ನಮ್ಮವರು ಎಂದು ಭಾವಿಸುವ ಅನೇಕ ಜನರು ನಮ್ಮ ಯಶಸ್ಸಿನಿಂದ ಅಸಮಾಧಾನಗೊಳ್ತಾರೆ. ನಾವು ಅವರಿಗಿಂತ ಮುಂದೆ ಹೋಗ್ತಿದ್ದೇವೆ ಎಂದು ಅವರಿಗೆ ಅನಿಸುತ್ತದೆ ಮತ್ತು ನಿಧಾನವಾಗಿ ಅವರ ವರ್ತನೆ ಬದಲಾಗಲು ಪ್ರಾರಂಭಿಸುತ್ತದೆ. ಆದರೆ ಇದರರ್ಥ ನೀವು ತಪ್ಪು ಎಂದಲ್ಲ. ಇದರರ್ಥ ಪ್ರತಿಯೊಬ್ಬರೂ ನಿಮ್ಮ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೆನಪಿಡಿ, ನಿಮ್ಮ ಸ್ವಂತ ಜನರು ನಿಮ್ಮ ವಿರುದ್ಧ ನಿಂತಾಗ ನಾವು ಅವರೊಂದಿಗೆ ಹೋರಾಡಲು ಪ್ರಾರಂಭಿಸೋದು ದೊಡ್ಡ ತಪ್ಪು. ಆದರೆ ಬುದ್ಧಿವಂತ ವ್ಯಕ್ತಿ ಪ್ರತಿಯೊಂದು ಯುದ್ಧವನ್ನು ಹೋರಾಡೋದು ಅಗತ್ಯವೆಂದು ಭಾವಿಸೋದಿಲ್ಲ. ಅನೇಕ ಬಾರಿ ಮೌನವಾಗಿ ಮುಂದೆ ಸಾಗುವುದು ದೊಡ್ಡ ಉತ್ತರವಾಗಿರುತ್ತದೆ. ಮತ್ತು ಒಂದು ಆಳವಾದ ಸತ್ಯವೇನೆಂದರೆ, ನಿಮ್ಮ ಸ್ವಂತ ಯಾರಾದರೂ ನಿಮಗೆ ತಪ್ಪು ಮಾಡಿದಾಗ ಅವರು ನಿಮಗೆ ಮಾತ್ರ ತಪ್ಪು ಮಾಡ್ತಿರೋದಿಲ್ಲ. ಅವರು ತಮ್ಮ ಕರ್ಮಗಳ ಬೀಜವನ್ನು ಬಿತ್ತುತ್ತಾ ಇರ್ತಾರೆ. ಮತ್ತು ಜೀವನದ ನಿಯಮವೇನೆಂದರೆ, ಬಿತ್ತಿದ ಬೀಜವು ಒಂದು ದಿನ ಹಣ್ಣಾಗಿ ಮರಳುತ್ತದೆ. ಆದ್ದರಿಂದ ಇಂದು ನಿಮ್ಮ ಸ್ವಂತ ಯಾರಾದರೂ ನಿಮ್ಮ ವಿರುದ್ಧವಾಗಿದ್ದರೆ ಅವರನ್ನು ದ್ವೇಷಿಸಬೇಡಿ, ಅವರಿಂದ ಸ್ವಲ್ಪ ದೂರವಿರಿ. ಜೀವನದಲ್ಲಿ ದೊಡ್ಡ ಶಕ್ತಿ ಎಂದರೆ ನೀವು ಪ್ರತಿಯೊಂದು ಯುದ್ಧವನ್ನು ಗೆಲ್ಲೋದು ಅಲ್ಲ. ದೊಡ್ಡ ಶಕ್ತಿ ಎಂದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಉಳಿಸ್ಕೊಳ್ಳೋದು. ಅದಕ್ಕಾಗಿಯೇ ಇಂದು ನಿಮ್ಮ ಸ್ವಂತ ಜನರು ನಿಮ್ಮ ವಿರುದ್ಧವಾಗಿದ್ದರೆ ದುಃಖಿಸಬೇಡಿ, ಏಕೆಂದರೆ ಅನೇಕ ಬಾರಿ ದೇವರು ನಮ್ಮನ್ನು ಕೆಲವು ಜನರಿಂದ ದೂರವಿಡ್ತಾನೆ. ಇದರಿಂದ ನಾವು ನಮ್ಮ ಸರಿಯಾದ ಹಾದಿಯಲ್ಲಿ ಮುಂದುವರಿಯಬಹುದು. ನೆನಪಿಡಿ, ನಿಜವಾಗಿಯೂ ನಿಮ್ಮವರಾದ ಜನರು ಎಂದಿಗೂ ನಿಮ್ಮ ವಿರುದ್ಧವಾಗೋದಿಲ್ಲ ಮತ್ತು ನಿಮ್ಮ ವಿರುದ್ಧವಾದವರು ಬಹುಶಃ ಎಂದಿಗೂ ನಿಜವಾಗಿಯೂ ನಿಮ್ಮವರಾಗಿರಲಿಲ್ಲ. ಈಗ ಗಮನವಿಟ್ಟು ಕೇಳಿ, ನಿಮ್ಮ ಸ್ವಂತ ಜನರು ನಿಮ್ಮ ವಿರುದ್ಧವಾದಾಗ ಮೊದಲು ಮನುಷ್ಯನ ನಂಬಿಕೆ ಮುರಿಯುತ್ತದೆ. ಅವನು ಈಗ ಯಾರನ್ನು ನಂಬಲು ಸಾಧ್ಯವಿಲ್ಲ ಎಂದು ಭಾವಿಸ್ತಾನೆ. ಅವನು ಪ್ರತಿಯೊಂದು ಸಂಬಂಧವನ್ನು ಅನುಮಾನದಿಂದ ನೋಡಲು ಪ್ರಾರಂಭಿಸ್ತಾನೆ. ಆದರೆ ಇದು ಆ ಸಮಯ ಮನುಷ್ಯನು ಹೆಚ್ಚು ಬುದ್ಧಿವಂತನಾಗಬೇಕಾದ ಸಮಯ. ಏಕೆಂದರೆ ಜೀವನದಲ್ಲಿ ಪ್ರತಿಯೊಂದು ಸಂಬಂಧವು ನಮಗೆ ಏನನ್ನಾದರೂ ಕಲಿಸಲು ಬರ್ತವೆ. ಕೆಲವು ಸಂಬಂಧಗಳು ನಮಗೆ ಸಂತೋಷವನ್ನು ನೀಡ್ತವೆ ಮತ್ತು ಕೆಲವು ಸಂಬಂಧಗಳು ನಮಗೆ ಅನುಭವವನ್ನು ನೀಡ್ತವೆ. ಆದರೆ ಎರಡೂ ನಮ್ಮ ಜೀವನವನ್ನು ಯಾವುದಾದರೂ ರೀತಿಯಲ್ಲಿ ಬಲಪಡಿಸ್ತವೆ. ಮತ್ತೆ ಕೇಳಿ, ನಿಮ್ಮ ಸ್ವಂತ ಜನರು ಶತ್ರುಗಳಾದಾಗ ಅನೇಕ ಜನರು ಕೋಪ ಮತ್ತು ದ್ವೇಷದಿಂದ ತುಂಬಿರ್ತಾರೆ. ಅವರು ಸೇಡು ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸಲು ಪ್ರಾರಂಭಿಸ್ತಾರೆ. ಆದರೆ ಸತ್ಯವೇನೆಂದರೆ, ಸೇಡು ತೀರಿಸಿಕೊಳ್ಳೋದ್ರಿಂದ ಮನಸ್ಸಿಗೆ ಎಂದಿಗೂ ಶಾಂತಿ ಸಿಗೋದಿಲ್ಲ. ಬದಲಾಗಿ ಬುದ್ಧಿವಂತ ವ್ಯಕ್ತಿ ತನ್ನ ಶಕ್ತಿಯನ್ನು ತನ್ನ ಜೀವನವನ್ನು ಉತ್ತಮಗೊಳಿಸಲು ಬಳಸ್ತಾನೆ. ಅವನು ಯೋಚಿಸ್ತಾನೆ, ಜನರು ನನ್ನನ್ನು ಗೌರವಿಸ್ತಿದ್ರೆ ನಾನು ನನ್ನ ಜೀವನವನ್ನು ಎಷ್ಟು ಉತ್ತಮಗೊಳಿಸ್ತೇನೆಂದರೆ ಒಂದು ದಿನ ಅದೇ ಜನರು ನನ್ನನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ನೆನಪಿಡಿ, ಜೀವನದಲ್ಲಿ ದೊಡ್ಡ ಉತ್ತರವನ್ನು ಪದಗಳಿಂದ ನೀಡಲಾಗೋದಿಲ್ಲ. ದೊಡ್ಡ ಉತ್ತರವನ್ನು ನಿಮ್ಮ ಯಶಸ್ಸು ನೀಡುತ್ತದೆ. ಮತ್ತು ಮನುಷ್ಯನು ತನ್ನ ನೋವನ್ನು ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿದಾಗ ಅದೇ ನೋವು ಅವನ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಅನೇಕ ಬಾರಿ ನಮಗೆ ಹೆಚ್ಚು ನೋವು ನೀಡಿದ ಜನರು ಅರಿವಿಲ್ಲದೆ ನಮ್ಮನ್ನು ಹೆಚ್ಚು ಬಲಶಾಲಿಗಳನ್ನಾಗಿ ಮಾಡ್ತಾರೆ. ಮತ್ತು ಒಂದು ಆಳವಾದ ವಿಷಯವೇನೆಂದರೆ, ದೇವರು ಒಬ್ಬ ವ್ಯಕ್ತಿಯನ್ನು ಮುಂದೆ ಸಾಗಿಸಲು ಬಯಸಿದಾಗ ಅವನು ಅನೇಕ ಬಾರಿ ಅವನನ್ನು ಕೆಲವು ಜನರಿಂದ ದೂರವಿಡ್ತಾನೆ. ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಗಮ್ಯ ಸ್ಥಾನವನ್ನು ತಲುಪಲು ಹುಟ್ಟಿಲ್ಲ. ಅದಕ್ಕಾಗಿಯೇ ಇಂದು ನಿಮ್ಮ ಸ್ವಂತ ಜನರು ನಿಮ್ಮ ವಿರುದ್ಧವಾಗಿದ್ದಾರೆ. ನಿಮ್ಮನ್ನು ದುರ್ಬಲ ಎಂದು ಭಾವಿಸಬೇಡಿ. ಬಹುಶಃ ದೇವರು ನಿಮಗೆ ಹೊಸ ದಿಕ್ಕನ್ನು ನೀಡಲು ಸಿದ್ಧತೆ ನಡೆಸಿರಬಹುದು. ನಿಮ್ಮ ಹೃದಯವನ್ನು ಶುದ್ಧವಾಗಿಡಿ ಮತ್ತು ನಿಮ್ಮ ಕರ್ಮಗಳನ್ನು ಉತ್ತಮವಾಗಿಡಿ. ಏಕೆಂದರೆ ಜೀವನದ ದೊಡ್ಡ ಸತ್ಯ ಇದು.
ಸತ್ಯದೊಂದಿಗೆ ನಡೆಯುವ ವ್ಯಕ್ತಿಯನ್ನ ದೇವರು ಎಂದಿಗೂ ಒಬ್ಬಂಟಿಯಾಗಿ ಬಿಡೋದಿಲ್ಲ ಮತ್ತು ಸಮಯ ಬಂದಾಗ ಅದೇ ಸತ್ಯವು ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಆದರೆ ಈಗ ಇನ್ನೊಂದು ಆಳವಾದ ವಿಷಯವನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸ್ವಂತ ಜನರು ನಿಮ್ಮ ವಿರುದ್ಧವಾದಾಗ ಮನುಷ್ಯನು ಅನೇಕ ಬಾರಿ ತನ್ನನ್ನೇ ದೂಷಿಸಲು ಪ್ರಾರಂಭಿಸ್ತಾನೆ. ಬಹುಶಃ ನನ್ನಿಂದಲೇ ಏನಾದರೂ ತಪ್ಪು ಆಗಿರಬಹುದೆಂದು ಅವನು ಯೋಚಿಸ್ತಾನೆ. ಬಹುಶಃ ನಾನೇ ಏನಾದರೂ ತಪ್ಪು ಮಾಡಿರಬಹುದು. ಆದರೆ ಸತ್ಯವೇನೆಂದರೆ ಪ್ರತಿಯೊಂದು ಸಂಬಂಧ ಮುರಿಯುವ ಹಿಂದೆ ಯಾವಾಗಲೂ ನಮ್ಮ ತಪ್ಪು ಇರುವುದಿಲ್ಲ. ಅನೇಕ ಬಾರಿ ಜನರ ಆಲೋಚನೆಗಳು ಬದಲಾಗ್ತವೆ, ಅನೇಕ ಬಾರಿ ಪರಿಸ್ಥಿತಿಗಳು ಬದಲಾಗ್ತವೆ ಮತ್ತು ಅನೇಕ ಬಾರಿ ಕೆಲವು ಜನರು ತಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ಸಂಬಂಧಗಳನ್ನು ನಿರ್ವಹಿಸ್ತಾರೆ. ಅವರಿಗೆ ನಿಮ್ಮಿಂದ ಲಾಭ ಸಿಗುವವರೆಗೆ ಅವರು ನಿಮ್ಮೊಂದಿಗೆ ಇರ್ತಾರೆ ಮತ್ತು ಅವರ ಕೆಲಸ ಮುಗಿದ ನಂತರ ಅವರು ನಿಧಾನವಾಗಿ ನಿಮ್ಮಿಂದ ದೂರವಾಗಲು ಪ್ರಾರಂಭಿಸ್ತಾರೆ. ಅಂತಹ ಜನರನ್ನು ನೋಡಿ ದುಃಖವಾಗುತ್ತದೆ. ಆದರೆ ಅವರಿಂದ ಒಂದು ಪಾಠವನ್ನು ಕಲಿಯಬಹುದು. ಆ ಪಾಠವೇನೆಂದರೆ ಜೀವನದಲ್ಲಿ ಯಾರನ್ನು ಸಹ ಕಣ್ಣು ಮುಚ್ಚಿ ನಂಬಬಾರದು. ಮತ್ತೆ ಕೇಳಿ, ನಿಮ್ಮವರೇ ನಿಮ್ಮ ವಿರುದ್ಧ ನಿಂತಾಗ ಮನುಷ್ಯನ ಮುಂದೆ ಎರಡು ದಾರಿಗಳಿವೆ. ಮೊದಲ ದಾರಿ ಅವನ ಕೋಪ ಮತ್ತು ದ್ವೇಷದಲ್ಲಿ ಮುಳುಗಿ ತನ್ನನ್ನೇ ತಾನೇ ಒಳಗಿನಿಂದ ದುರ್ಬಲಗೊಳಿಸಿಕೊಳ್ಳೋದು. ಎರಡನೇ ದಾರಿ ಅವನು ಆ ನೋವನ್ನು ತನ್ನ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳೋದು. ಬುದ್ಧಿವಂತ ಮನುಷ್ಯ ಎರಡನೇ ದಾರಿಯನ್ನು ಆರಿಸಿಕೊಳ್ತಾನೆ. ಅವನು ತನ್ನ ನೋವನ್ನು ತನ್ನ ಜೀವನದ ಪಾಠವನ್ನಾಗಿ ಮಾಡಿಕೊಳ್ತಾನೆ ಮತ್ತು ನಿಧಾನವಾಗಿ ಅದೇ ಅನುಭವವು ಅವನನ್ನು ಮೊದಲಿನಗಿಂತ ಹೆಚ್ಚು ಬುದ್ಧಿವಂತ ಮತ್ತು ಬಲಶಾಲಿಯನ್ನಾಗಿ ಮಾಡುತ್ತದೆ. ನೆನಪಿಡಿ, ಜೀವನದಲ್ಲಿ ಅತಿ ದೊಡ್ಡ ಗೆಲುವೆಂದರೆ ನೀವು ಎಲ್ಲರಿಗೂ ಉತ್ತರ ನೀಡುವುದಲ್ಲ. ಅತಿ ದೊಡ್ಡ ಗೆಲುವೆಂದರೆ ನೀವು ನಿಮ್ಮ ಶಾಂತಿ ಮತ್ತು ನಿಮ್ಮ ಆತ್ಮ ಗೌರವವನ್ನು ಉಳಿಸ್ಕೊಳ್ಳೋದು. ಆದ್ದರಿಂದ ಇಂದು ನಿಮ್ಮವರೇ ನಿಮ್ಮ ವಿರುದ್ಧ ನಿಂತಿದ್ರೆ ಚಿಂತಿಸಬೇಡಿ. ಏಕೆಂದರೆ ಕೆಲವೊಮ್ಮೆ ದೇವರು ನಮ್ಮನ್ನು ಕೆಲವು ಜನರಿಂದ ದೂರವಿಡ್ತಾನೆ. ಇದರಿಂದ ನಾವು ನಮ್ಮ ನಿಜವಾದ ಹಾದಿಯಲ್ಲಿ ಮುಂದುವರಿಯಬಹುದು. ಮತ್ತು ನೆನಪಿಡಿ, ನಿಜವಾಗಿಯೂ ನಿಮ್ಮವರಾದವರು ಎಂದಿಗೂ ನಿಮ್ಮ ವಿರುದ್ಧ ನಿಲ್ಲೋದಿಲ್ಲ ಮತ್ತು ನಿಮ್ಮ ವಿರುದ್ಧ ನಿಂತವರು ಬಹುಶಃ ಎಂದಿಗೂ ನಿಜವಾಗಿಯೂ ನಿಮ್ಮವರಾಗಿರಲಿಲ್ಲ. ನಿಮ್ಮ ದಾರಿಯಲ್ಲಿ ನಡೆಯುತ್ತಲೇ ಇರಿ, ಏಕೆಂದರೆ ಸಮಯವು ಒಂದು ದಿನ ಎಲ್ಲ ಸತ್ಯಗಳನ್ನು ಹೊರತರುತ್ತದೆ. ಸಮಯವು ಎಲ್ಲ ಸತ್ಯಗಳನ್ನು ಹೊರತರುತ್ತದೆ ಎಂದು ನೀವು ನಂಬಿದರೆ ಕಮೆಂಟ್ಸ್ನಲ್ಲಿ ನನಗೆ ಬರೆಯಿರಿ. ಸಮಯ ಎಲ್ಲವನ್ನ ತೋರಿಸುತ್ತದೆ ಎಂದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.